ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕ್ಯಾಬೇಜದ್ದು ಪಕೋಡ ಮಾಡಿ ತೋರ್ಸಾಕತ್ತನ್ರಿ. ಭಾಳ ಟೇಸ್ಟ್ ಆಗಿರ್ತಾವು. ಈಗ ಸೀಸನ್, ಈಗ ಮಳೆಗಾಲದಾಗಂತೂ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ಬಜ್ಜಿ. ಅಂದ್ರೆ ಎಲ್ಲರಿಗೂ ಇಷ್ಟ ಆಗ್ತಾವೆ. ಹೊರಗಡೆ ಮಳೆ ಬರ್ತಿರ್ತೈತಿ, ಅವಾಗ ಇದನ್ನ ಕ್ಯಾಬೇಜ್ ಪಕೋಡ ಮಾಡ್ಕೊಂಡು ತಿಂದ್ರಂತೂ ಭಾಳ ಭಾರಿ ಆಗಿರ್ತಾವೆ. ಈಗ ನೋಡ್ರಿ, ಪಕೋಡಕ್ಕೆ ಬೇಕಾದ್ರೆ ಕ್ಯಾಬೇಜ್ ತೊಗೊಂಡೈತಿ, ಮತ್ತು ಈರುಳ್ಳಿನೂ ಸ್ವಲ್ಪ ತೊಗೊಂಡೈತ್ರಿ. ಅದಕ್ಕೆ ಇದು ಅಚ್ಚ ಖಾರದ ಪುಡಿನೂ ತೊಗೊಂಡೈತ್ರಿ, ಮತ್ತು ಒಂದು ಸ್ವಲ್ಪ ಎಷ್ಟನ್ನು ತೊಗೊಂಡಿರ್ತೀನಿ ಹಸಿಮೆಣ್ಸಿನ್ಕಾಯ್ದು, ಮತ್ತು ಜೀರಿಗೆ, ಅಜ್ವಾನ್ ರೀ ಅವೆಲ್ಲ, ಮತ್ತು ಕರಿಬೇವು ತೊಗೊಂಡೈತಿ. ಈರುಳ್ಳಿನೂ ಸ್ವಲ್ಪ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಈರುಳ್ಳಿ ತೊಗೊಂಡೈತ್ರಿ. ಶುಂಠಿ ಪೇಸ್ಟೂ ತೊಗೊಂಡೈತಿ. ಕೊತ್ತಂಬರಿ ಸೊಪ್ಪು, ಶುಂಠಿ ಪೇಸ್ಟು ಎಲ್ಲ ತೊಗೊಂಡೈತ್ರಿ. ಇವನ್ನೆಲ್ಲ ಹಾಕಿ ನಾನು ಕ್ಯಾಬೇಜದ್ದು ಕಟ್ ಮಾಡ್ಕೊಂಡು ಕ್ಯಾಬೇಜ್ ಪಕೋಡ ಮಾಡಿ ತೋರಿಸ್ತೀನಿ ರೀ. ನೋಡಿರಿ, ಈಗ ಕ್ಯಾಬೇಜ್ನ ಕಟ್ ಮಾಡ್ಕೊಳಕ್ತಾನೆ. ಈ ಥರ ಕಟ್ ಮಾಡ್ಕೊಂಡು ಅವನ್ನ ಸಣ್ಣಗೆ ಹೊಳ್ಕೊಬೇಕ್ರಿ, ಕಟ್ ಮಾಡ್ಕೋಬೇಕು. ಈಗ ನಾನು ಇವನ್ನ ಸಣ್ಣಗೆ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಅವು ಕ್ಯಾಬೇಜದ್ದು ಹಾಕಿ ಮಾಡಿಬಿಟ್ರೆ ಭಾಳ ಬೆಸ್ಟ್ ಆಗ್ತಾವ್ರಿ ಬಜ್ಜಿ, ಸೂಪರ್ ಆಗಿರ್ತಾವೆ. ಈಗ ನೋಡಿರಿ, ಇದಕ್ಕೆ ಎಣ್ಣೆ ಕಾಸಕ್ಕೆ ಫಸ್ಟ್ ಇಟ್ಟು ಬಿಡಾಕ್ತಾನೆ. ಯಾಕಂದ್ರೆ ಕಾಯಿಸಿದ ಎಣ್ಣೆನೂ ಈ ಹಿಟ್ಟು ಕಲಿಸ್ತೀವಲ್ರಿ, ಅದಕ್ಕೆ ಸ್ವಲ್ಪ ಹಾಕೋಬೇಕಾಗ್ತತಿ. ಈಗನೇ ಎಣ್ಣೆ ಕಾಸಕ್ಕೂ ಇಟ್ಟು ಬಿಡಾಕ್ತಾನೆ ನಾನು. ಈಗ ನಾನು ಅದನ್ನೇನು ಕ್ಯಾಬೇಜ್ ಐತಲ್ರಿ, ಸಣ್ಣಗೆ ಹಿಂಗೆ ಪೀಸ್ ಮಾಡ್ಕೊಂಡೈತೆ ನೋಡ್ರಿ. ಇದ್ರೊಳಗೆ ನೀರಿನ ಅಂಶ ಇರೋದ್ರಿಂತ ಈ ಕ್ಯಾಬೇಜು ಹಾಕೋಬೇಕ್ರಿ, ಮತ್ತು ಈರುಳ್ಳಿನೂ ಹಾಕೋಬೇಕು. ಅದಕ್ಕೆ ಹಿಟ್ಟನ್ನು ಮಾತ್ರ ನೋಡಿ ಹಾಕೋಬೇಕಾಗ್ತದೆ, ನೀರಾಗಲಿ ಹಿಟ್ಟಾಗಲಿ. ಈಗ ನೋಡ್ರಿ, ಕ್ಯಾಬೇಜಕ್ಕೆ ನಾನು ಈರುಳ್ಳಿಯನ್ನು ಹಾಕೊಳಾಕ್ತೇನೆ ರೀ. ಅವನು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ, ಈ ಕ್ಯಾಬೇಜ್ ಸಣ್ಣಗೆ ಎಲ್ಲ ಕಟ್ ಮಾಡ್ಕೋಬೇಕ್ರಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಅಜ್ವಾನ್ ರೀ, ಮತ್ತು ಜೀರಿಗೆನೂ ಹಾಕೋತಂದ್ರೆ ಅಜ್ವಾನನ್ನು ಹಾಕೊಂಡನಿ. ಸ್ವಲ್ಪ ಅಲ್ಲ ಇರ್ತೈತಲ್ರಿ, ಅದನ್ನ ಕುಟ್ಟೆ ಹಾಕೊಂಡನಿ. ಅಚ್ಚ ಖಾರದ ಪುಡಿನೂ ತೊಗೊಂಡು ಇಲ್ಲೇ ಹಾಕೊಳಕ್ತೇನೆ ರೀ. ಇದು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇವನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡು ನಾನು ಈಗ ಮಿಕ್ಸ್ ಮಾಡ್ಕೊತೇನೆ ರೀ. ಅರ್ಶಿನ ಪುಡಿನೂ ಸ್ವಲ್ಪ ಇದಕ್ಕೆ ಹಾಕೊಂಡ್ರೆ, ಹಿಂಗೂ ಸ್ವಲ್ಪ ಇದಕ್ಕೆ ಹಿಂಗೆ ಹಾಕೊಂಡ್ರೂ ಟೇಸ್ಟ್ ಬರ್ತಾವೆ ಅಂಥೇಳಿ ಹಿಂಗೂ ಸ್ವಲ್ಪ ಹಾಕೊಳಕ್ತೇನೆ ನಾನು. ಇಲ್ಲೇ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡೈತಿ, ಅದನ್ನು ಹಾಕೊಳಕ್ತೇನೆ ರೀ. ನಿಮ್ಗೆ ಖಾರ ಹೆಂಗೆ ಬೇಕು ಹಂಗೆ ಹಾಕೋಬೋದು ರೀ. ನಿಮ್ಗೆ ಒಣ ಖಾರನೂ ಸ್ವಲ್ಪ ಹಾಕ್ಕೊಂಡಿರ್ತೈತಿ, ಹಸಿ ಖಾರನೂ ಎಷ್ಟು ಬೇಕಷ್ಟ ನೋಡಿ ಹಾಕೋರಿ. ಆಮೇಲೆ ಇದು ಅಕ್ಕಿ ಹಿಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡೈತ್ರಿ, ಸ್ವಲ್ಪ ಕಡಿಮೆನ. ಆಮೇಲೆ ಇದನ್ನು ಕಡಲೆ ಹಿಟ್ಟು ತೊಗೊಂಡೈತ್ರಿ. ಇದೇನು ಇರ್ತೈತಲ್ರಿ, ಇದಕ್ಕೆ ಎಲ್ಲನೂ ಮಿಕ್ಸ್ ಮಾಡೋ ಮುಂದೆ ಅಕ್ಕಿ ಹಿಟ್ಟನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳಕ್ತಾನೆ ರೀ. ಉಪ್ಪನ್ನು ರುಚಿಗೆ ತಕ್ಕಷ್ಟ ಇದಕ್ಕೆ ಹಾಕೋಬೇಕಾಗ್ತದೆ ರೀ. ಈಗ ಉಪ್ಪು ಹಾಕೊಳಕ್ತಾನೆ ನೋಡಿರಿ. ಉಪ್ಪು ಹಾಕ್ಕೊಂಡು ಖಾರನೂ ನಿಮ್ಗೆ ಎಷ್ಟು ಬೇಕಷ್ಟು 2 ಖಾರ ಹಾಕೈತಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟೂ ಹಾಕೈತಿ, ಒಣ ಖಾರನೂ ಹಾಕೈತಿ ರೀ, ಟೇಸ್ಟ್ ಬರ್ಬೇಕಂತೇಳಿ. ಈಗ ನೋಡಿರಿ, ಕ್ಯಾಬೇಜಿಗೆ ನೀರು ಇರ್ತೈತಿ, ಈರುಳ್ಳಿಗೆ ನೀರು ಇರ್ತೈತಿ. ಅದಕ್ಕೆ ಫಸ್ಟ್ ಇದನ್ನೇನು ಮಾಡ್ಬೇಕಂದ್ರೆ, ಅದರದ ನೀರು ಬಿಟ್ಕೊಂಡಿರ್ತೈತಲ್ರಿ, ಅದ್ರಾಗ ಸ್ವಲ್ಪ ನಾವು ಕಲಿಸ್ಕೋಬೇಕಾಗ್ತದೆ ರೀ. ಈಗ ನೋಡಿರಿ, ಈಗ ಏನು ನಾನು ಅದಷ್ಟು ಹಿಟ್ಟು ಹಾಕೈತಿ, ಏನೂ ಹಾಕಿಲ್ಲ. ಈಗ ನೀರು ಹಾಕಿದಂಗೆ ಆಗೈತೆ ನೋಡ್ರಿ, ಅಷ್ಟು ಇದು ನೀರು ಬಿಟ್ಕೊತೈತಿ. ಅದಕ್ಕೆ ನಾವು ಫಸ್ಟ್ ಹಿಂಗೆ ಹಾಕೋಬೇಕ್ರಿ. ಆಮೇಲೆ ನಾವು ಏನು ಮಾಡ್ಬೇಕಂದ್ರೆ, ಇದನ್ನೆಲ್ಲ ಚಂದಂಗೆ ಅಷ್ಟು ಕುಡ್ಕೊಳ್ಳೋಂಗೆ ಕಲಿಸ್ಬೇಕ್ರಿ. ಇದನ್ನ ಕಲಸಿಂದ ಅದು ಉಪ್ಪಿಗೆ ನೀರು ಬಿಟ್ಕೋತೈತೆ ರೀ. ನೋಡಿರಿ, ಈಗೆಲ್ಲ ನೀರು ಬಿಟ್ಕೊಳ್ತೈತಿ. ಅದಕ್ಕೆ ನಾವು ಯಾವಾಗಲೂ ನೀರು ಪಟಕ್ನ ಹಾಕೋಬಾರ್ದ್ರಿ, ಸ್ವಲ್ಪ ಹಾಕೋಬೇಕಾಗ್ತೈತಿ. ಈಗ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಹಾಕೊಳಕ್ತೇನೆ ನೋಡಿ. ಸ್ವಲ್ಪ ಹಾಕೋರಿ. ಈಗ ಒಂದು ಸ್ವಲ್ಪ ಇದಕ್ಕೆ ಕಲಿಸಿ ಮತ್ತೊಂದು ಸ್ವಲ್ಪ ಹಾಕೋಬೇಕ್ರಿ. ಈಗ ನೋಡಿರಿ, ಇದನ್ನ ಚಂದಂಗೆ ನಾವು ಎಲ್ಲ ಕಲಿಸ್ಬೇಕಾಗ್ತೈತಿ. ಇದಕ್ಕೆ ಕಲಿಸಾಗಿಂದ ಒಂದು ಸ್ವಲ್ಪ ನೀರು ಹಾಕೋತ ಇರೋದಾಗ್ತೈತಿ ರೀ. ಈಗ ಇದೊಂದು ಸ್ವಲ್ಪ ಹಿಟ್ಟು ಹಾಕೊಳಕ್ತಾನೆ ನಾನು. ಒಮ್ಮೆ ಹಾಕೋಬಾರ್ದು ಅಂಥೇಳಿ ಸ್ವಲ್ಪ ಕಡಿಮೆನ ಹಾಕೊಳಕ್ತಾನೆ ರೀ. ಈಗ ನೀರನ್ನು ಹಾಕ್ಕೊಂಡು ನಾ ಎಲ್ಲ ಕಡೆನೂ ಚಂದಂಗೆ ಅದನ್ನ ಮಿಕ್ಸ್ ಮಾಡ್ಕೊಳಕ್ತಾನೆ ನೋಡಿರಿ. ಇದು ಮೇನ್ ಇರ್ತೈತೆ ನೋಡಿರಿ. ಇದಕ್ಕೆಲ್ಲ ನೀರು ಹಾಕಿ ಮಿಕ್ಸ್ ಮಾಡ್ಕೋತೀವಲ್ರಿ. ನೀರು ಪಟ್ನ ಸ್ವಲ್ಪ ಭಾಳ ಜಾಸ್ತಿ ಹಾಕೋಬಾರ್ದು ರೀ. ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಬಜ್ಜಿ ಹಿಟ್ಟನ್ನು ಕಲಿಸ್ಕೋಬೇಕಾಗ್ತೈತಿ. ಯಾವುದೋ ನೀರು ಬಿಟ್ಕೊಳ್ಳೋದ್ರಿಂತ ಇದನ್ನು ನೋಡಿ ಕಡಿಮೆನ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಈಗ ಎಲ್ಲನೂ ಇದಕ್ಕೆ ಖಾರ ಉಪ್ಪು ಎಲ್ಲ ಟೇಸ್ಟ್ ಬರಂಗೆ ಕರೆಕ್ಟಾಗಿ ಹಾಕೋರಿ. ಈ ಥರ ಒಂದು ಬಜ್ಜಿ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಕ್ರಿಸ್ಪಿನೂ ಆಗಿರ್ತಾವೆ, ಬೆಸ್ಟ್ ಆಗಿರ್ತಾವೆ ರೀ. ಯಾಕಂದ್ರೆ ಒಂದು ವೆಜಿಟೇಬಲ್ ತಿಂದಂಗೆ ಆಗ್ತೈತಲ್ರಿ. ನಾವು ಈ ಬಜ್ಜಿ ಒಳಗಾರ ಹಾಕಲಿ ಎದ್ರಾಗಾರ ಹಾಕಲಿ, ಆ ಕ್ಯಾಬೇಜನ್ನು ಇದ್ರ ಜೊತೆನೇ ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀವಲ್ರಿ, ಅದರಿಂದ ಟೇಸ್ಟ್ ಬರ್ತಾವೆ. ಈಗ ನೋಡಿರಿ, ಇದನ್ನೆಲ್ಲ ಚಂದಂಗೆ ನಾವು ಮಿಕ್ಸ್ ಮಾಡ್ಕೊಳಕ್ತಾನೆ. ಖಾರ ಉಪ್ಪು ಎಲ್ಲ ಕುಡ್ಕೋಬೇಕ್ರಿ. ಅದು ಮಸ್ತಂಗೆ ಕುಡ್ಕೊಂಡು ಆದಮೇಲೆ ಸ್ವಲ್ಪ ಇದು ಎಣ್ಣೆ ಕಾಯ್ದೈತೆ ನೋಡಿರಿ, ಅದನ್ನು ನಾ ಇಲ್ಲಿ ಕಾಯ್ದ ಎಣ್ಣೆನ ಇದಕ್ಕೆ ಹಾಕೊಳಕ್ತಾನೆ ರೀ. ಸ್ವಲ್ಪ ಕಾಯ್ದ ಎಣ್ಣೆ ಹಾಕ್ಕೊಂಡು ಮತ್ತೆ ಅದನ್ನ ಚಂದಂಗೆ ಅದನ್ನ ಕಲಿಸ್ಕೋಬೇಕ್ರಿ. ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಹಿಟ್ಟಿನ ಹದ ಬರ್ತೈತೆ ನೋಡಿರಿ.
ತೋರಿಸ್ನ ಹಿಂಗೆ ಬರ್ತದೆ. ಈ ಥರ ಹಿಟ್ಟಿನ ಹದ ಬಂತಂದ್ರೆ ಅದನ್ನು ನಾವು ಈಗ ಎಣ್ಣೆ ಕಾಯ್ದಿರ್ತೈತಲ್ರಿ ಅದ್ರೊಳಗೆ ಹಾಕ್ಬಿಡೋಣ ಒಂದೊಂದಾಗಿ. ಸ್ವಲ್ಪ ಹಿಂಗೆ ಕೈಯಾಗಿ ಮಾಡ್ಕೋಬೇಕ್ರಿ. ಹಿಂಗೆ ಹದ ಮಾಡ್ಕೊಂಡು ನೋಡ್ಕೊಂಡು ಅದ್ರೊಳಗೆ ಬಜ್ಜಿ ಬಿಡ್ಬೇಕ್ರಿ. ನೋಡಿರಿ ಈಗ ಎಷ್ಟು ಮಸ್ತ್ ಬರಾಕತ್ತಾವು. ಈ ಭಾಳ ಸಿಂಪಲ್ಲಾಗಿ ಒಂದು ಟೇಸ್ಟಿಯಾದ ಬಜ್ಜಿಯನ್ನು ಈಸಿಯಾಗಿ ನಾವು ಮಾಡ್ಕೋಬೋದು ರೀ. ಒಂದು ಕ್ಯಾಬೇಜ್ ಇತ್ತಂದ್ರೆ ಭಾಳ ಕ್ಯಾಬೇಜದ್ದು ಡಿಫ್ರೆಂಟ್ ಆಗಿರ್ತಾವೆ ಬಜ್ಜಿ. ನೋಡಿರಿ ಈಗ ಇವನ್ನೆಲ್ಲ ನಾವು ಸಣ್ಣಗೆ ಉರಿಟ್ಟು ನೋಡ್ಕೊಂಡು ಅದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಇದನ್ನ ತಿರ್ಗಿಸೋಣ್ರಿ. ಯಾಕಂದ್ರೆ ಅವು ಈಗ ತಿರ್ಗಿಸಿದ್ರೆ ಬಜ್ಜಿ ಹೊಡಿತಾವು. ಸ್ವಲ್ಪ ಕಾಯ್ದಿಂದ ನೋಡಿ ತಿರ್ಗಿಸೋಣ್ರಿ. ಈಗ ನೋಡಿರಿ ಈ ಕಡೆ ನಾವು ಅವನ್ನ ಚೆಂದಂಗೆ ತಿರ್ಗಿಸಿ ಕಲರ್ ಬಂದಿಂದ ತೆಗಿಯಾಕೆ ಬರ್ತೈತೆ ರೀ. ಈಗ ನೋಡಿರಿ ಬಜ್ಜಿಯನ್ನು ನಾವು ಏನು ಮಾಡ್ಬೇಕಂದ್ರೆ ಈಗ ನೋಡಿರಿ ಇಷ್ಟ ಆಗ್ಯಾವಲ್ರಿ. ಇನ್ನು ನಾವು ಸಣ್ಣ ಗುರಿ ಇಟ್ಟನ ಚೆಂದಂಗೆ ಕರಿಬೇಕ್ರಿ ಅವನು. ಈಗ ಮಸ್ತಂಗೆ ಕರಿಯಾಕತ್ತಾವ್ರಿ. ಟೇಸ್ಟೂ ಹಂಗೆ ಆಗಿರ್ತಾವೆ, ಕ್ರಿಸ್ಪಿನೂ ಆಗಿರ್ತಾವೆ. ನೀವು ಒಂದು ಸಲ ಮಾಡಿ ನೋಡಿರಿ. ಬೆಸ್ಟ್ ಅಂದ್ರೆ ಬೆಸ್ಟ್ ಆಗಿರ್ತಾವೆ ಕ್ಯಾಬೇಜ್ ಬಜ್ಜಿ. ಕ್ಯಾಬೇಜ್ ತಂದಾಗೊಮ್ಮೆ ನೀವು ಬಜ್ಜಿ ಮಾಡೇ ತಿಂದುಬಿಡ್ಬೇಕು, ಅಷ್ಟು ಟೇಸ್ಟ್ ಬರ್ತಾವ್ರಿ. ಭಾಳ ಭಾರಿ ಆಗಿರ್ತಾವೆ. ಇದ್ರ ಜೊತೆ ಒಂದು ಕಪ್ ಚಹಾ ತೊಗೊಂಡು ಕುಡಿದ್ರೆ, ಕಾಫಿನೋ ಟೀನೋ ತೊಗೊಂಡ್ರೆ ರೀ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರುವಂಥ ಒಂದು ಕ್ರಿಸ್ಪಿ ಆಗಿರುವಂಥ ಕ್ಯಾಬೇಜ್ ಬಜ್ಜಿ ಈಗ ರೆಡಿ ಆಗ್ತಾವ್ರಿ. ನೋಡಿರಿ ಈಗ ಮಸ್ತಂಗೆ ಹಿಂಗೆ ಆ ಕಡೆ ಈ ಕಡೆ ಇವನ್ನ ಸಣ್ಣಂಗೆ ಉರಿ ಇಟ್ಟು ಚೆಂದಂಗೆ ಕರ್ಕೋಬೇಕ್ರಿ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಮಸ್ತಂಗೆ ಬಂದವು. ಹಿಂಗೆ ನೀವು ಕ್ಯಾಬೇಜ್ ಬಜ್ಜಿ ಒಂದು ಸಲ ಮಾಡಿ ನೋಡಿರಿ. ಭಾಳ ಟೇಸ್ಟ್ಫುಲ್ಲಾಗಿ ಬಂದಿರ್ತಾವ್ರಿ. ಖಾರ ಉಪ್ಪು ಎಲ್ಲ ಸರಿಯಾಗಿ ಹಾಕ್ಕೊಂಡ್ಬಿಟ್ರೆ ಅದು ಕಾಂದ ಬಜ್ಜಿಕ್ಕಿಂತನೂ ಟೇಸ್ಟ್ ಇರ್ತಾವೆ ನೋಡಿರಿ. ಯಾಕಂದ್ರೆ ಇದ್ರೊಳಗೆ ಕ್ಯಾಬೇಜ್ ಹಾಕಿರ್ತೈತಲ್ರಿ, ಭಾಳ ಮಸ್ತ್ ಆಗ್ತಾವೆ. ನೋಡಿರಿ ಈಗ ಏನು ಎಷ್ಟು ಮಸ್ತಂಗೆ ಬರ್ತಾವೆ. ಈಗ ಇವನು ನಾನು ಹಾಕಿ ತೋರ್ಸಾಕ್ತಾನೆ. ಸಣ್ಣ ಗುರಿ ಇಟ್ಟು ಫಸ್ಟ್ ಹಿಂಗೆ ಮಾಡ್ಕೋಬೇಕ್ರಿ. ಯಾಕಂದ್ರೆ ಅವು ಒಮ್ಮೆ ಹಾಕಿದ ತಕ್ಷಣ ನಾವು ತಿರುಗಿಸ್ಬಾರ್ದು ರೀ. ಈಗ ನೋಡಿರಿ ಸ್ವಲ್ಪ ಬಿಟ್ಟು ಆದಮೇಲೆ ಕ್ರಿಸ್ಪಿಯಾಗಿ ಚೆಂದಂಗೆ ಬಜ್ಜಿ ಬರ್ತಾವ್ರಿ. ಈಗ ಎಲ್ಲ ಬಜ್ಜಿನೂ ನಾನು ಹಿಂಗೆ ಕ್ರಿಸ್ಪಿಯಾಗಿ ಕರೆದು ತೋರಿಸ್ತೀನಿ ನಿಮಗೆ. ಭಾಳ ಮಸ್ತಾಗಿರುವಂಥ ಒಂದು ಕ್ಯಾಬೇಜ್ ಬಜ್ಜಿ ಇವು. ಕ್ಯಾಬೇಜು ಸಣ್ಣ ಕಟ್ ಮಾಡಿರ್ತೈತಲ್ರಿ, ಅದರಿಂದ ಅವು ಹಿಟ್ಟಿಗೆ ಅದಕ್ಕೆ ಮ್ಯಾಚ್ ಆತಂದ್ರೆ, ಯಾವ್ದಾರ ಒಂದು ಖಾರ ಉಪ್ಪು ಸರಿಯಾಗಿ ಎಲ್ಲ ಮಿಕ್ಸ್ ಆತಂದ್ರೆ ಬಜ್ಜಿ ಫಸ್ಟ್ ಕ್ಲಾಸಾಗಿ ಬರ್ತಾವ್ರಿ. ನೋಡಿರಿ ಎಷ್ಟು ಮಸ್ತಂಗೆ ಬೇಗನೇನೂ ಆಗ್ತಾವೆ, ಮತ್ತು ಕ್ರಿಸ್ಪಿನೂ ಆಗಿರ್ತಾವೆ, ಟೇಸ್ಟೂ ಆಗಿರ್ತಾವೆ. ಮಕ್ಳು ಅವು ಏನು ಪಲ್ಯ ತಿನ್ನಲಿಲ್ಲ ಅಂದರೂ, ಕ್ಯಾಬೇಜ್ ಅದು ತಿಂತಿರ್ಲಿಲ್ಲ ಅಂದರೂ ಇದ್ರೊಳಗೆ ಹಾಕಿ ಮಾಡಿಬಿಟ್ರೆ ಗೊತ್ತಾಗಲ್ರಿ, ಅಷ್ಟು ಟೇಸ್ಟ್ ಬರ್ತೈತಿ. ನೋಡಿರಿ ಎಷ್ಟು ಮಸ್ತಾಗಿರುವಂಥ ಒಂದು ಕ್ಯಾಬೇಜ್ ಬಜ್ಜಿ ಈಗ ನಾವು ಮಾಡಾಕತ್ತೀವಿ. ಸಾಯಂಕಾಲದ ಹೊತ್ನಾಗ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುವಂಥ ಒಂದು ಕ್ಯಾಬೇಜ್ ಬಜ್ಜಿ ಇದು. ಇದಕ್ಕೆ ನಾವು ಕರಿಬೇವು ಸೊಪ್ಪು ಇರ್ತಾವಲ್ರಿ, ಅದನ್ನ ಎಣ್ಣೆ ಒಳಗನ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಬಜ್ಜಿಗೆ ಹಾಕ್ಕೊಂಡ್ಬಿಟ್ರೆ ಭಾಳ ಸೂಪರಾಗಿರ್ತಾವ್ರಿ. ಈಗ ಎಲ್ಲ ನಾನು ಪೂರ್ತಿಯಾಗಿ ಬಜ್ಜಿ ಕರ್ದಿದ್ದನ್ನು ತೋರ್ಸಾಕತ್ತೀನಿ. ಈಗ ನಿಮಗೆ ಹೆಂಗಾಗ್ಯವನು ತೋರಿಸ್ತೀನಿ ರೀ. ಇದ್ರ ಜೊತೆ ಒಂದು ಸ್ವಲ್ಪ ಕರಿಬೇವನು ಕರ್ದು ಇದ್ರೊಳಗೆ ಹಾಕೊಳಕ್ತಾನೆ ನೋಡ್ರಿ. ಈಗ ಭಾಳ ಮಸ್ತಾಗಿರುವಂಥ ಒಂದು ಬಜ್ಜಿಯನ್ನು ನಾವು ಇಲ್ಲೇ ನೋಡ್ಬೋದು. ಸೂಪರ್ ಆಗಿರ್ತಾವೆ, ಮಸ್ತಾಗಿರ್ತಾವೆ, ಕ್ರಿಸ್ಪಿನೂ ಆಗಿರ್ತಾವೆ. ನೋಡಿರಿ ಇದೇ ಥರ ಬಜ್ಜಿ ನೀವು ಮಾಡಿ ನೋಡಿರಿ.